ಸೊ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು KPTCLನಲ್ಲಿ ಪವರ್ಮನ್ ಮತ್ತು ಪರಿಚಾಲಕ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ರಿ ಅವ್ರದ್ದು 1:5 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ನ ಬಿಟ್ಟಿದ್ದಾರೆ ಆಲ್ರೆಡಿ. ಅವರೆಲ್ಲ ಫಿಸಿಕಲ್ಗೆ ಟ್ರೈನ್ ಮಾಡ್ತಾ ಇದ್ದೀರಾ. ಯಾವ್ಯಾವ ಫಿಸಿಕಲ್ ಟೆಸ್ಟ್ನ ಪಾಸ್ ಮಾಡಬೇಕು, ಯಾವ್ಯಾವ ರೀತಿಯ ಫಿಸಿಕಲ್ ಟೆಸ್ಟ್ಗಳು ಇರುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವರ್ತಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಡೈರೆಕ್ಟಾಗಿ ವಿಡಿಯೋಗೆ ಬಂದರೆ ಅವರೇ ಮೆನ್ಷನ್ ಮಾಡಿರೋ ಪ್ರಕಾರ ಮೊದಲನೆಯ ಫಿಸಿಕಲ್ ಟೆಸ್ಟ್ ಯಾವುದು ಅಂತಂದರೆ ವಿದ್ಯುತ್ ಕಂಬವನ್ನು ಹತ್ತೋದು. ಸೊ 8 ಮೀಟ್ರ್ ಕಂಬ ಇರುತ್ತೆ. ಸೊ ಈ ಕಂಬದಲ್ಲಿ 2 ಥರ ಬರುತ್ತೆ, PCC ಪೋಲ್ ಮತ್ತು RCC ಪೋಲ್ ಅಂತ. RCC ಪೋಲ್ ಅಂದರೆ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಪೋಲ್ ಅಂತ, PCC ಅಂದರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಪೋಲ್ ಅಂತಾರೆ. ಸೊ PCC ಅಂದರೆ ಡಿಫ್ರೆಂಟ್ ಶೇಪ್ ಇರುತ್ತೆ, RCC ಅಂದರೆ ಡಿಫ್ರೆಂಟ್ ಶೇಪ್ ಇರುತ್ತೆ. ರೆಕ್ಟ್ಯಾಂಗ್ಯುಲರ್ ಮತ್ತು ಸ್ಕ್ವೇರ್ ಶೇಪಲ್ಲಿರುತ್ತೆ. ನೀವು ಅದರ ಡಿಫ್ರೆನ್ಸ್ನ ಗೂಗಲ್ ಮಾಡಿ ನೋಡ್ಬೋದು. ಸೊ ನೀವು ಎರಡೂ ಕಂಬನ ಹತ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, PCC ಮತ್ತು RCC ಪೋಲ್ಗಳನ್ನು. ವಿದ್ಯುತ್ ಕಂಬವನ್ನು ಹತ್ತಬೇಕಾದ್ರೆ ಫಿಸಿಕಲ್ ಟೆಸ್ಟಲ್ಲಿ ಅವರು ವಿಡಿಯೋ ಮಾಡ್ತಾ ಇರ್ತಾರೆ. ಯಾಕಂದರೆ ಯಾವ್ದಾದ್ರು ಬೇರೆ ಅಭ್ಯರ್ಥಿ ಅದಕ್ಕೆ ಅಬ್ಜೆಕ್ಷನ್ನ ಹಾಕಿದರೆ ಆ ವಿಡಿಯೋಗ್ರಫಿನ ಸಬ್ಮಿಟ್ ಮಾಡೋದಕ್ಕೆ ಅವರ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಸೊ ನೀವು ಯೂಟ್ಯೂಬಲ್ಲಿ ಯಾವ ರೀತಿ ಕಂಬನ ಹತ್ತೋದು ಅಥವಾ ಕೋಚಿಂಗ್ ಸೆಂಟರ್ಗಳಲ್ಲಿ ಯಾವ ರೀತಿ ಕಂಬ ಹತ್ತೋದು ಅವರೇ ಹೇಳ್ಕೊಡ್ತಾರೆ, ನೀವು ಕೋಚಿಂಗ್ ಕೂಡ ತೊಗೋಬೋದು. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಫಿಸಿಕಲ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಸೊ 8 ಮೀಟರ್ ಇರುವಂತಹ ಕಂಬವನ್ನು ಹತ್ತಿ ಮೇಲ್ಗಡೆ ಒಂದು ಕಬ್ಬಿಣದ ರಾಡ್ ಇರುತ್ತೆ, ಅದನ್ನು ಮುಟ್ಟಿ ಕೆಳಗೆ ಇಳಿಬೇಕಾಗುತ್ತೆ. ಸೊ 1 ನಿಮಿಷದಲ್ಲಿ ಹತ್ತಿ ಇಳಿದ್ರೆ ಬೆಟರ್. ಸೊ ಇದಕ್ಕೆ ಯಾವುದೇ ರೀತಿಯ ಟೈಮಿಂಗ್ನ ಕೊಟ್ಟಿಲ್ಲ, ಇಷ್ಟೇ ನಿಮಿಷದಲ್ಲಿ ಹತ್ತಿ ಇಷ್ಟೇ ನಿಮಿಷದಲ್ಲಿ ಇಳಿಬೇಕು ಅಂತ. ಸೊ ಬೇಗ ಮಾಡಿದರೆ ನಮಗೆ ಈಸಿ, ಎನರ್ಜಿ ಸೇವ್ ಆಗುತ್ತೆ. ಸೊ ಫಸ್ಟ್ ಟೆಸ್ಟ್ ಮಾಡೋದೇ ಇದು, ಕಂಬನ ಹತ್ತೋದು. ಕಂಬ ಹತ್ತೋದು ಪಾಸ್ ಆದರೆ ನೆಕ್ಸ್ಟ್ ಟೆಸ್ಟ್ಗಳಲ್ಲಿ ನಿಮಗೆ ಅಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಯಾವ್ಯಾವ ಟೆಸ್ಟ್ ಇದೆ ಅಂತಂದರೆ 100 ಮೀಟ್ರ್ ಓಟ ಇದೆ, ಸ್ಕಿಪ್ಪಿಂಗ್ ಇದೆ, ಶಾರ್ಟ್ ಪುಟ್ ಇದೆ ಮತ್ತು 800 ಮೀಟ್ರ್ ಓಟ ಇದೆ. ಸೊ ಇಷ್ಟರಲ್ಲಿ ಯಾವುದಾದ್ರೂ 2 ಫಿಸಿಕಲ್ ಟೆಸ್ಟ್ಗಳನ್ನು ಪಾಸ್ ಮಾಡಬೇಕು. ಸೊ ಈಸಿಯಾಗಿರೋದು ಯಾವುದು ಅಂತಂದರೆ ಸ್ಕಿಪ್ಪಿಂಗು. 1 ನಿಮಿಷಕ್ಕೆ 50 ಸಲ ರೋಪ್ ಜಂಪ್ ಮಾಡಬೇಕು. ಹ್ಯಾಂಡ್ ಕೋಆರ್ಡಿನೇಷನ್ ಇದ್ದರೆ ಈಸಿಲಿ 1 ನಿಮಿಷಕ್ಕೆ 50 ಅಲ್ಲ 100 ಸ್ಕಿಪ್ಪಿಂಗ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಇರೋದು ಶಾರ್ಟ್ ಪುಟ್ಟು. 12 ಪೌಂಡ್ ಇರುತ್ತೆ, ಅಂದರೆ 5.443 kg ಇರುತ್ತೆ. ಸೊ ಈ 5.443 kg ಅಂದರೆ 5.5 kg ಇರುವಂತಹ ಒಂದು ಶಾರ್ಟ್ ಪುಟ್ಟನ್ನು ನಾವು 8 ಮೀಟ್ರ್ ಎಸಿಬೇಕಾಗುತ್ತೆ. ಸೊ ಇದನ್ನು ಚೂಸ್ ಮಾಡಿದರೆ ಬೆಟರ್ ಆಗಿರುತ್ತೆ. ಸ್ಕಿಪ್ಪಿಂಗ್ ಮತ್ತು ಶಾರ್ಟ್ ಪುಟ್ನ ಚೂಸ್ ಮಾಡಿದರೆ ಬೆಟರ್. ಇವೆರಡರಲ್ಲಿ ನಾವು ಈಸಿಯಾಗಿ ಟೆಸ್ಟ್ನ ಪಾಸ್ ಮಾಡ್ಬೋದು. ಇನ್ನು ಇದಾದ ನಂತರ 100 ಮೀಟ್ರ್ ಓಟ ಇರುತ್ತೆ. 100 ಮೀಟ್ರ್ ಓಟದಲ್ಲಿ ನಾವು 14 ಸೆಕೆಂಡ್ಗೆ 100 ಮೀಟ್ರನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೊಂದು 800 ಮೀಟ್ರ್ ಓಟ ಇದೆ, 800 ಮೀಟ್ರ್ ಓಟನ 3 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಈ 4 ಟೆಸ್ಟ್ಗಳಲ್ಲಿ ಯಾವುದಾದ್ರೂ 2 ಟೆಸ್ಟನ್ನು ಪಾಸ್ ಮಾಡಬೇಕಾಗತ್ತೆ. ಸೊ ಆರಾಮಾಗಿ ನಾವು ಸ್ಕಿಪ್ಪಿಂಗ್ ಮತ್ತು ಶಾರ್ಟ್ ಪುಟ್ನ ಪ್ರಾಕ್ಟೀಸ್ ಮಾಡಿದರೆ ಈಸಿಲಿ ನಾವು ಫಿಸಿಕಲ್ ಟೆಸ್ಟ್ನ ಪಾಸ್ ಮಾಡ್ಬೋದು. ಮತ್ತು ಕಂಬನ ಹತ್ತೋದು ಕಡ್ಡಾಯ ಆಗಿರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಕಂಬ ಹತ್ತೋಕೆ ಬಂದರೆ ಮಾತ್ರ ನಿಮಗೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ಗಳಿಗೆ ಅಲೋ ಮಾಡ್ತಾರೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.